ಬೆಂಗಳೂರಲ್ಲಿ ಇವತ್ತು ನಮ್ಮದು ಮೊದಲನೇ ದಿನ. ನಾವು ಊರಲ್ಲಿ ಯಾವಾಗಲೂ ಕಾರ್ನಲ್ಲೇ ಓಡಾಡ್ತಿರ್ತೀವಿ. ಬೆಂಗಳೂರಲ್ಲಿ ಕಾರ್ಗಿಂತ ಮೆಟ್ರೋನೇ ಬೆಟರು, ಮತ್ತು ಜಾಸ್ತಿ ಪ್ಲೇಸ್ ಕವರ್ ಮಾಡ್ಬೋದು ಅಂತ ಅಂದ್ಕೊಂಡು ಮೆಟ್ರೋದಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದು ಅಲ್ಲದೆ ನನ್ನ ಮಗಳಿಗೂ ಇದೊಂದು ಹೊಸ ಅನುಭವ ಆಗಲಿ ಅಂತ ನಾನು, ನನ್ನ ಗಂಡ ಮತ್ತು ಅಪ್ಪ ಆದಷ್ಟು ಊರು ಸುತ್ತೋಣ ಅಂತ ಡಿಸೈಡ್ ಮಾಡಿದ್ವಿ. ಮಕ್ಕಳು ಜೊತೆಗಿದ್ರೆ ಯಾವಾಗಲೂ ಫಸ್ಟ್ ಪ್ರಿಫರೆನ್ಸು ಅವ್ರು ಇಷ್ಟಪಡೋ ಜಾಗನೇ ಇರುತ್ತೆ. ನಮಗಿಷ್ಟ ಇದ್ದರೂ ಇಲ್ಲದೇ ಇದ್ದರೂ ಅವ್ರು ಇಷ್ಟಪಡೋ ಜಾಗಕ್ಕೆ ನಾವು ಹೋಗಬೇಕು. ಹಾಗೆ ನಾವಿವತ್ತು ಕಬ್ಬನ್ ಪಾರ್ಕ್ಗೆ ಬಂದಿದ್ವಿ. ಇದನ್ನು ಅಧಿಕೃತವಾಗಿ ಶ್ರೀ ಚಾಮರಾಜೇಂದ್ರ ಪಾರ್ಕ್ ಅಂತ ಕರೀತಾರೆ ಅನ್ನೋದು ಇಲ್ಲಿಗೆ ಬಂದ ಮೇಲೇ ಗೊತ್ತಾಗಿದ್ದು. ಇದು 100 ಎಕರೆಗಳಿಷ್ಟಿವೆ ಅಂತೆ. ಇದನ್ನು ಗ್ರೀನ್ ಲಂಗ್ ಅಂದರೆ ಬೆಂಗಳೂರಿನ ಹಸಿರು ಶ್ವಾಸಕೋಶ ಅಂತಲೂ ಹೆಸರು ಪಡೆದಿದೆ ಅಂತ ಹೇಳ್ತಾರೆ. ನಾವು ಮಧ್ಯಾಹ್ನ 10 ಜನ ಕಡಿಮೆ ಇರ್ಬೋದು ಅಂತ ಹೋಗಿ ನೋಡಿದರೆ ಅಲ್ಲಿ ಫುಲ್ಲು ಜನ ತುಂಬ್ಕೊಂಡ್ಬಿಟ್ಟಿದ್ರು. ಬೇಸಿಗೆ ರಜೆ ಇದ್ದಿದ್ದರಿಂದ ಎಲ್ಲರೂ ಮಕ್ಕಳ ಜೊತೆಗೆ ಬಂದಿದ್ರು. ನಾವು ಪೂರ್ತಿ ಪಾರ್ಕ್ ಏನು ಸುತ್ತಾಡೋಕೆ ಹೋಗಿಲ್ಲ. ಈ ಪುಟಾಣಿ ರೈಲು ಮತ್ತು ಒಂದೆರಡು ಆಟಗಳನ್ನು ಆಡಿದ್ವಿ. ಸುಮಾರು ವರ್ಷಗಳ ನಂತರ ಬೆಂಗಳೂರು ನೋಡಿದ ನನ್ನ ಅಪ್ಪ ನನ್ನ ಮಗಳಷ್ಟೇ ಎಂಜಾಯ್ ಮಾಡ್ತಾಯಿದ್ರು. ಇದರ ಒಳಗಡೆ ಕಳೆದಷ್ಟು ಸಮಯ ನಮಗೆ ನಾವು ಬೆಂಗಳೂರಂತ ಒಂದು ದೊಡ್ಡ ಸಿಟಿನಲ್ಲಿ ಇದ್ದೀವಿ ಅನ್ನೋದೇ ಮರೆಸ್ಬಿಟ್ಟಿತ್ತು. ಅಷ್ಟರಲ್ಲಿ ಊಟದ ಟೈಮ್ ಕೂಡ ಆಗಿತ್ತು. ಫಸ್ಟು ನನ್ನ ಮಗಳಿಗೆ ಊಟ ತಿನ್ನಿಸಿ ಅಲ್ಲಿಂದ ಹತ್ತಿರದಲ್ಲೇ ಇದ್ದ ವಿಧಾನಸೌಧ ನೋಡಿಕೊಂಡು ಲೂಲು ಮಾಲ್ ಕಡೆ ಹೊರಟ್ವಿ.